ಶ್ರೀಮಾತೃ ನಮಃ. ಈಗ ಉತ್ತಮ ಶಿಕ್ಷಕ ಪ್ರಶಸ್ತಿಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗವಿರ್ತಕ್ಕಂಥ ಎಲ್ಲ ಶಿಕ್ಷಣಾರ್ಥಿಗಳಿಗೆ ಈ ಪ್ರಶಸ್ತಿ ಯಾಕೆ ಕೊಡಬೇಕು? ಈಗ ಉತ್ತಮ ಶಿಕ್ಷಕ ಪ್ರಶಸ್ತಿ ಯಾಕೆ ಕೊಡ್ಲಿಕ್ಕೆ ಕಾರಣ ಇದೆ. ಏನು ಈಗ ಶಿಕ್ಷಕರ ಮೊದಲನೇದಾಗಿ ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಉತ್ತೇಜನ ಕೊಡಲಿಕ್ಕೆ, ಅವರ ಜವಾಬ್ದಾರಿಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಉತ್ತಮ ಶಿಕ್ಷಣ ನೀಡಲಿಕ್ಕೆ ಈ ಪ್ರಶಸ್ತಿಯನ್ನು ಕೊಡಬೇಕಾಗಿದೆ. ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೊಡ್ತಾ ಇದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೊಡ್ತಾ ಇದೆ. ಯಾಕೆ ಕೊಡ್ತದೆ? ಕಾರಣ ಇಷ್ಟೇ, ಅವರ ಜವಾಬ್ದಾರಿ ಹೆಚ್ಚಿಸೋದನ್ನ ನಂತರ ಇನ್ನೂ ಹೆಚ್ಚಿನ ಉತ್ತಮ ಶಿಕ್ಷಣ ಮಕ್ಕಳಿಗೆ ನೀಡಲಿ ಅನ್ನೋ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಕ ಯಾರು, ಏನ್ ಮಾಡ್ತಾನೆ, ಅದನ್ನ ಕೆಲಸ ಏನು, ಅದನ್ನ ಜವಾಬ್ದಾರಿ ಏನು? ನಾನು ಹೇಳ್ತೇನೆ, ಶಿಕ್ಷಕ ಒಬ್ಬ ಸಮಾಜದ ಸುಧಾರಕ, ಶಿಕ್ಷಕ ಒಬ್ಬ ಸಮಾಜ ನಿರ್ಮಾಪಕ, ಶಿಕ್ಷಕ ಈ ಸಮಾಜ ಪರಿವರ್ತಕ, ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಶಿಕ್ಷಕರಲ್ಲಿದೆ. ಇವತ್ತು ಶಿಕ್ಷಕರ ಸಾಮಾನ್ಯರಲ್ಲ, ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಈ ಸಮಾಜವನ್ನು ನಿರ್ಮಾಣ ಉತ್ತಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಶಿಕ್ಷಕರಲ್ಲಿದೆ. ಅಂತ ಶಿಕ್ಷಕರನ್ನ ಗೌರವಿಸಬೇಕು. ನಾವು ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥಂದ್ರೆ ಇಲ್ಲಿ ಒಬ್ಬ ಸಾಮಾನ್ಯ ಶಿಕ್ಷಕ ನಮ್ಮ ನಿಸ್ವಾರ್ಥ ಸೇವೆಯಿಂದ ರಾಷ್ಟ್ರ ಮಟ್ಟದ ಉನ್ನತ ಹುದ್ದೆಯಾಗಿರ್ತಕ್ಕಂಥ ರಾಷ್ಟ್ರಪತಿ ಸ್ಥಾನವನ್ನ ಏರಬಹುದು ಅಂತ ಹೇಳಿ ರಾಧಾಕೃಷ್ಣರವರು ತೋರಿಸ್ಕೊಟ್ಟಿದ್ದಾರೆ. ರಾಧಾಕೃಷ್ಣರವರು ಸ್ಮರಣಾರ್ಥವಾಗಿ ನಾವು ಮಾಡ್ತಾರೆ. ಇದನ್ನ ಸಾಮಾನ್ಯವಾಗಿರ್ತಕ್ಕಂಥ ಶಿಕ್ಷಕ ತನ್ನ ನಿಸ್ವಾರ್ಥ ಸೇವೆಯಿಂದ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಾಗಿರ್ತಕ್ಕಂಥ ರಾಷ್ಟ್ರಪತಿ ಸ್ಥಾನಕ್ಕೂ ಏರಬಹುದು. ಸರ್ವಪಲ್ಲಿ ರಾಧಾಕೃಷ್ಣನವರು ಒಬ್ಬ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು, ಬಹಳ ರಾಜಕಾರಣಿದ್ರು. ಅಂತ ಅವರು ಮುಂದೆ ರಾಷ್ಟ್ರಪತಿ ಸ್ಥಾನಕ್ಕೆ ಅಂದ್ರೆ ಶಿಕ್ಷಕರು ಕೂಡ ರಾಷ್ಟ್ರಪತಿ ಸ್ಥಾನವನ್ನು ಏರಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಕರ ಸ್ಥಾನ ಅದು ಮಹತ್ವದ್ದು. ಆಮೇಲೆ ಶಿಕ್ಷಕರ ಹುದ್ದೆ ಎಲ್ಲ ಹುದ್ದೆಗಳಿಗಿಂತಲೂ ಪವಿತ್ರವಾಗಿರ್ತಕ್ಕಂಥ ಹುದ್ದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಇನ್ನೂರ್ತಕ್ಕಂಥ ಹುದ್ದೆಗಳಿಗೆ ಏನೆಲ್ಲ ಬರ್ತದೆ, ಅದು ಈ ಹುದ್ದೆಯಲ್ಲಿ ಏನಿಲ್ಲ. ಯಾಕಂದ್ರೆ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸತಕ್ಕಂಥ, ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮತ್ತು ಮಕ್ಕಳ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಮಕ್ಕಳ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಶಿಕ್ಷಕ ಪಾತ್ರ ಇದಾಗಿದೆ, ಬಹಳಷ್ಟು ಮುಖ್ಯವಾಗಿದೆ. ಶಿಕ್ಷಕರಿದ್ರೆ ಈ ಉತ್ತಮವಾದ ಪ್ರಜೆಗಳನ್ನ ನಾವು ರೂಪಿಸಿ ನಮ್ಮ ದೇಶವನ್ನು ಉತ್ತಮ ಪ್ರಗತಿಪರ ರಾಜ್ಯ, ಪ್ರಗತಿಪರ ದೇಶವನ್ನಾಗಿ ಮಾಡುವುದು. ಯಾಕೆಂತ ಹೇಳಿದ್ರೆ ನಾವು ಉತ್ತಮವಾದ ಪ್ರಜೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಕ, ಆಮೇಲೆ ಅವರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಶಿಕ್ಷಕ, ಅವರ ಉಜ್ವಲ ಭವಿಷ್ಯವನ್ನ ನಾವು ರೂಪಿಸ್ತಕ್ಕಂಥ ಶಿಕ್ಷಕರು. ಅಂದ್ರೆ ಈಗ ವಾಟ್ ಈಸ್ ಎಜುಕೇಶನ್ ಅಂತ ಕೇಳ್ತಾರೆ. ಆಲ್ರೌಂಡರ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಈಸ್ ಎಜುಕೇಶನ್. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿನೇ ಶಿಕ್ಷಣ. ಮಕ್ಕಳ ಸರ್ವತೋಮುಖವನ್ನು ಅಭಿವೃದ್ಧಿ ಮಾಡ್ಬೇಕಂದ್ರೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸದೃಢತೆ ಬರಬೇಕು. ಮಕ್ಕಳ ಇಲ್ಲಿ ಮಾನಸಿಕ ಬೆಳವಣಿಗೆ ಈ ಪವಿತ್ರವಾಗಿರ್ತಕ್ಕಂಥ ವಿದ್ಯೆಯ ಘನತೆ ಗೌರವವನ್ನು ಕಾಪಾಡಿಕೊಂಡು ಬರಬೇಕು. ಅಲ್ಲಿ ಆಮೇಲೆ ಈ ರಾಧಾಕೃಷ್ಣರವರ ತತ್ವ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಪುನೀತರಾಗೋಣ. ನಾವು ಕೂಡ ಉತ್ತಮ ಈಗ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಹೋಗೋಣ ಅಂತ ನನ್ನ ಮಾತುಗಳನ್ನು ಹೇಳ್ತೀನಿ. ಜೈ ಹಿಂದ್.